ಸೊ ಒಂದು ಸಾಕಷ್ಟು ಒಂದು ಕುತೂಹಲ ಇತ್ತು. ಸರ್ ಚಾನಲ್ ಮಾಡಬೇಕು ಅಂತ ತುಂಬಾ ದಿನ ಕನಸಿತ್ತು, ನಮಗೆಲ್ಲ ಅದು ಗೊತ್ತಿತ್ತು. ಸೊ ನನ್ನ ರಾತ್ರಿ ನಮ್ದೊಂದು ವಿಡಿಯೋ ಸ್ಟಾರ್ಟಿಂಗ್ ಇನಾಗ್ರೇಷನ್ ವಿಡಿಯೋ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ಇಡೀ ಸಂಸ್ಥೆಗೆ ಮತ್ತೆ ಅವರ ಒಂದು ಈ ಒಂದು ಸಾಧನೆಗೆ ಅಥವಾ ಒಂದು ಸಾಹಸಕ್ಕೆ ಫಸ್ಟ್ ಜೊತೆ ಆಗಿದ್ ನೀವು ಅಂತ. ನಿಮ್ಗೆ ಬಂದು ಸರ್ ಈ ತರ ನ್ಯೂಸ್ ಚಾನಲ್ ಮಾಡಬೇಕು ಅಂದಾಗ ಹೆಂಗ ಅನ್ಸ್ತು ನಿಮ್ಗೆ? ಎಸ್, ಮೊದಲನೇದಾಗಿ ಏನಂತಂದರೆ ಇವತ್ತಿನ ದಿನ ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಾನಾಗಿರಬಹುದು, ಶಿವಸ್ವಾಮಿ ಆಗಿರಬಹುದು, ನಮ್ಮ ಜೊತೆಗೆ ರಾಧಾ ಮೇಡಮ್ಮು, ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಏನು ಅಂದ್ಕೊಂಡಿದ್ವೋ ಅದನ್ನು ಇವತ್ತು ನಾವು ಮಾಡಿರುವಂಥದ್ದು ಮೊದಲನೇ ವಿಚಾರ. ಅದೇ ರೀತಿಯಾಗಿ ಮಾಡಿರೋದಂತಲ್ಲ, ಇದನ್ನು ಯಾವ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋವಂಥದ್ದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಇನ್ನು ಗ್ಯಾರಂಟಿ ನ್ಯೂಸ್ ಸ್ಟಾರ್ಟಿಂಗಲ್ಲಿ ಶಿವಸ್ವಾಮಿ ಹೇಳೋರು ನನಗೆ, ಒಂದು ಚಾನಲ್ ಮಾಡೋಣ ಕಣೆ, ತುಂಬ ಚೆನ್ನಾಗಿರುತ್ತೆ, ನಂದದೊಂದು ಕನಸು ಅಂತ ಹೇಳೋರು. ನಾನು ಅದಕ್ಕೆ, ಶಿವಸ್ವಾಮಿ ನಾವು ಚಾನಲ್ ಮಾಡೋಕ್ಕಾಗತ್ತಾ, ನೀನೇನು ಹೇಳ್ತೀಯ ಬಿಡು ಅಂತಿದ್ದೆ. ಇಲ್ಲ ಮಾಡಬೇಕು, ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, ದೇವರು ಮುಂಚೆನೆ ಪ್ಲಾನ್ ಮಾಡಿದ್ನೇನೋ ನಮಗೋಸ್ಕರ, ಗ್ಯಾರಂಟಿ ನ್ಯೂಸ್ ನಮ್ಮದಾಗಬೇಕು ಅಂತೇನೋ ಪ್ಲಾನ್ ಮಾಡ್ಕೊಂಡಿದ್ನೇನೋ ಗೊತ್ತಿಲ್ಲ. ಸೊ ಅದೇ ರೀತಿಯಾಗಿ ಶಿವಸ್ವಾಮಿ ಹೇಳೋದಕ್ಕೂ ಆ ಪ್ಲಾನ್ಗೂ ಎಲ್ಲ ವರ್ಕೌಟ್ ಆಗೋಯ್ತು. ತುಂಬ ಖುಷಿ ಆಯ್ತು. ಹೀಗೆ ಒಂದಿನ ಸೋಫಾ ಮೇಲೆ ಕೂತಿದ್ವಿ, ಏನು ಶಿವಸ್ವಾಮಿ ಚಾನಲ್ ಹೆಸರು ಏನು ಇಡಬೇಕಂತ ಅಂದ್ಕೊಂಡಿದ್ಯಾ ನೀನು? ಏನೇನೋ ಹೇಳಿದ್ರು, ಏನೇನೋ ಆಪ್ಷನ್ಸ್ ಕೊಟ್ಟರು, 1000 ಆಪ್ಷನ್ಸ್. ಒಂದ್ಸತಿ ಗ್ಯಾರಂಟಿ ನ್ಯೂಸ್ ಅಂತಂದ್ರು. ಗ್ಯಾರಂಟಿ ನ್ಯೂಸಾ? ಸರಿ ಇಲ್ಲ ಅಂತ ನಾನು ಜೋಕ್ ಮಾಡ್ತಾ ಇದ್ದೆ. ನೋಡಿದ್ರೆ ಹೋಗ್ತಾ 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 ನನಗಾಗ್ಲಿ ರಾಧಾ ಮೇಡಮ್ ಹೇಳಿದಾಗ್ಲೂ ಕೂಡ ಅದೇ ತರ ಅವರು ಅಂದಿದ್ವಿ, ಗ್ಯಾರಂಟಿ ನ್ಯೂಸಾ, ಬೇಡ ಸರ್ ಅಂತ. ನ್ಯೂಸ್ ಚಾನಲ್ ಗ್ಯಾರಂಟಿ ಅನ್ನೋ ಪದ ಬೇಡ ಅನ್ನೋ ಲೆಕ್ಕದಲ್ಲಿ ನಾವು ಮಾತಾಡಿದ್ವಿ. ಅದೇನೋ ಗೊತ್ತಿಲ್ಲ, ಹೋಗ್ತಾ 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 ನಮಗೆ ಇಷ್ಟ ಆಗ್ತಾ ಹೋಯ್ತು. ಆಮೇಲೆ ಎಸ್, ನಮ್ಗೆ ಅನಿಸ್ತು ಆ ಮೂಮೆಂಟ್ ಅಲ್ಲೇನೆ, ಎಸ್ ಒಂದಲ್ಲ ಒಂದಿನ ನಾವು ಸಕ್ಸಸ್ ಆಗೇ ಆಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲೂ ಕೂಡ ಬಂತು. ಅದೇನೋ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮ ಶಿವಸ್ವಾಮಿ ಅಂತೂ ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ, ತುಂಬ ಕಷ್ಟಪಟ್ಟು ಒಂಥರ ತುಂಬ ಶ್ರಮ ವಹಿಸಿ ಇದು ಒಂದು ಮುಂದೆ ತಂದಿರುವಂತಹ ಒಂದು ಚಾನಲ್ ಆಗಿರೋದ್ರಿಂದ ನಾನು ತುಂಬ ಬೆನ್ನೆಲುಬಾಗಿ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಯಾವ ರೀತಿ ಕುಗ್ಗಬಾರ್ದು, ಅವ್ರೇನೋ ಒಂದು ತುಂಬ ಇಮೋಷನಲ್ ಆಗಿ ಫೀಲಿಂಗ್ಸ್ ಅಲ್ಲಿ ಇದ್ದಾಗ ನಾನು ಹೋಗಿ ಅವರಿಗೆ ಸಪೋರ್ಟ್ ಮಾಡಿ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡು ಅವರಿಗೊಂದು ಕಾನ್ಫಿಡೆನ್ಸ್ ಅನ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು.